ಕನ್ನಡದ ಉತ್ಸವ ಇನ್ನೂ ಡಿಂಡಿಮವಾಗಿ ಬೆಳಿಬೇಕು ಅನ್ನೋದಕ್ಕಾಗಿ ನಮ್ಮ ರೇಣುಕುಮಾರ್ ಅವರು ಎಲ್ಲರಿಗೂ ಹೊಸ ಶಕ್ತಿಯನ್ನು ಕೊಟ್ಟಿದ್ದಾರೆ, ಹೊಸ ಉತ್ಸಾಹವನ್ನು ನೀಡಿದ್ದಾರೆ. ಅದಕ್ಕಾಗಿ ನೂತನ ಅಧ್ಯಕ್ಷರಾಗಿ ಇರುವಂಥದ್ದು ನಮಗೆಲ್ಲ ಸಂತೋಷವಾಗಿದೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಮತ್ತು ಅವರಿಗೂ ಅದೇ ರೀತಿಯಾಗಿ ಶರಣ ಸಾಹಿತ್ಯ ದೆಹಲಿಯಲ್ಲಿ ಬೆಳಿಬೇಕು, ಮಕ್ಕಳ ಹೃದಯ ಮಂದಿರದಲ್ಲಿ ಅದು ಶಾಶ್ವತವಾಗಿರಬೇಕು, ಅವರ ಜೀವನ ಸಮೃದ್ಧವಾಗಿರಬೇಕು ಅಂತ ತಿಳ್ಕೊಂಡು ಈ ವಚನ ಸಾಹಿತ್ಯ ಮತ್ತು ಅನೇಕ ರೀತಿಯಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಚಂದ್ರಶೇಖರ್ ಅವರು, ಬಾಬು ಹಳಕಟ್ಟಿಯವರು ವೃತ್ತಿಯಿಂದ ವಕೀಲರು, ಆದರೆ ಅವರು ಪ್ರವೃತ್ತಿ ಶರಣ ಸಾಹಿತ್ಯದ ಆಸಕ್ತರು, ಅಭಿರುಚಿಯುಳ್ಳವರು. ಅಷ್ಟೇ ಅಲ್ಲ, ಇವತ್ತು ವಿಶ್ವಮಾನ್ಯವಾದಂಥ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಶರಣರ ವಚನಗಳು ನೂರಾರು ಭಾಷೆಗಳಲ್ಲಿ ಬಂದರೂ ಕೂಡ ಆ ಎಲ್ಲ ಭಾಷೆಗಳಿವತ್ತು ಅಷ್ಟು ಭಾಷೆಯಲ್ಲಿ ಬರೋದಕ್ಕೆ ಪ್ರಮುಖ ಕಾರಣ ಯಾರಾದರೂ ಇದ್ರೆ ಅದು ಬಾಬು ಹಳಕಟ್ಟಿಯವರೇ ಮುಖ್ಯಸ್ಥರೇ. ಹೇಗೆ 12ನೇ ಶತಮಾನದಲ್ಲಿ ಭಕ್ತಿ ಭಂಡಾರಿ ಬಸವೇಶ್ವರರವರು ಅಲ್ಲಮ ಪ್ರಭುಗಳನ್ನ ಶೂನ್ಯ ಸಿಂಹಾಸನಾಧೀಶ್ವರನ್ನಾಗಿ ಮಾಡಿ ಸಮಗ್ರ ಶರಣರ ಚಿಂತನೆಗಳನ್ನು ಅನುಭವದ ದಿಸೆಯಲ್ಲಿ, ಅನುಭವದ ಮೂಸೆಯಲ್ಲಿ ಹಾಕಿ ಅವುಗಳನ್ನು ಅನೇಕ ವಿಭಜನೆಗಳನ್ನು ಮಾಡಿ ಯಾವುದು ಅತ್ಯಂತ ಗೂಢಾರ್ಥವಾಗಿರುವಂಥ ಕಠಿಣ ಉಪನಿಷತ್ತುಗಳು, ವೇದಗಳು ನಮಗೆ ತಿಳಿತಿದ್ದಲ್ಲೋ ಅವುಗಳನ್ನೇ ಬಹಳ ಸರಳ ಸುಲಿದ ಬಾಳೆಹಣ್ಣಿನಂತೆ ನಾಡು, ನುಡಿ, ಭಾಷೆ ಸಮೃದ್ಧಿಗಾಗಿ ಕನ್ನಡದಲ್ಲಿ ಒಂದು ತತ್ವ ಜ್ಞಾನವನ್ನು ಸರಳವಾಗಿ ಸುಲಭ ರೀತಿಯಾಗಿ ತಿಳಿಸಿದಂಥದ್ದು ವಚನ ಸಾಹಿತ್ಯ. ಇವತ್ತಿಂಥ ವಚನ ಸಾಹಿತ್ಯವನ್ನು ಇವತ್ತು ನಾವೆಲ್ಲರೂ ಓದೋಕ್ಕೆ ಕಾರಣ ಯಾರು ಅಂತಂದರೆ, ಅಂದಿನ ದಿನಗಳಲ್ಲಿ ಅವರು ತಾಡೋಲೆಗಳನ್ನಿಟ್ಟು ಪೂಜೆ ಮಾಡ್ತಿದ್ರು ಅಂದ್ರೆ ಆ ವಚನಗಳಲ್ಲಿ ಅದ್ರಾಗ ಏನಿದೆ ಅಂತ ಗೊತ್ತಿಲ್ಲ, ಜ್ಞಾನ ಇದೆ ಅಂತ ಗೊತ್ತು. ಯಾವಾಗ ಕಲ್ಯಾಣ ಕ್ರಾಂತಿ ಆದ ಬಳಿಕ ಆ ತಾಡೋಲೆಗಳಲ್ಲಿ ಇರುವಂಥ ಎಲ್ಲ ವಚನಗಳನ್ನು ಮನೆಗೆ ಹೋಗಿ ಕರ್ನಾಟಕ, ಮಹಾರಾಷ್ಟ್ರ ಇಡೀ ಎಲ್ಲ ಕಡೆ ಓಡಾಡಿ ಮನೆಗೆ ಹೋಗಿ ಅದನ್ನು ಸಂಗ್ರಹಿಸಿದವರು ಯಾರಾದರೂ ಇದ್ರೆ ನಮ್ಮ ಬಾಬು ಹಳಕಟ್ಟಿಯವರು. ಅವರು ಇವತ್ತು ಸಂಗ್ರಹಿಸದೆ ಹೋಗಿದ್ರೆ ನಮಗೆ ಎಷ್ಟು ವಚನಗಳು ಸಿಗ್ತಾ ಇದ್ದಿಲ್ಲ. ಅವುಗಳನ್ನು ಸಂಗ್ರಹಿಸೋದು ಎಷ್ಟು ಮಹತ್ವದ್ದೋ ಅವುಗಳನ್ನು ಕಾರ್ಯರೂಪದಲ್ಲಿ ಬರುವುದಕ್ಕಾಗಿ ಲಕ್ಷಾಂತರ ವಚನಗಳನ್ನು ಪ್ರಕಟಣೆ ಆಗಬೇಕಂತ ತಿಳ್ಕೊಂಡು ಅವುಗಳನ್ನು ತಮ್ಮದೇ ಆದಂಥ ಒಂದು ಹಿತಚಿಂತಕ ಅಂತನ್ನುವ ಪ್ರಿಂಟಿಂಗ್ ಪ್ರೆಸ್ಸನ್ನು ಹಾಕಿ ಇಡೀ ನಾಡಷ್ಟೆಲ್ಲ ವಿಶ್ವಕ್ಕೆ ವಚನ ಸಾಹಿತ್ಯವನ್ನು, ಶರಣ ಸಾಹಿತ್ಯವನ್ನು ಪರಿಚಯಿಸಿದಂಥ ಒಬ್ಬ ಮಹಾನ್ ಪುಣ್ಯ ಪುರುಷರು ಯಾರಾದ್ರಿದ್ರೆ ಅದು ಬಾಬು ಹಳಕಟ್ಟಿಯವರು ಅಂತ ತಿಳ್ಕೊಂಡು ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ತೀವಿ. ಅವರಿಗೆ ಗೊತ್ತಿತ್ತು ಪ್ರತಿಯೊಬ್ಬ ಮನುಷ್ಯನ ಜೀವನ ವಿಕಾಸ ಆಗಬೇಕಾದ್ರೆ ಬದುಕಿನಲ್ಲಿ 3 ಬಹಳ ಮಹತ್ವದ್ದು. ಒಂದು, ತೆಲೆಗೆ ಆಧ್ಯಾತ್ಮಿಕ ಸಾಹಿತ್ಯ ಬೇಕು. ಮನೆ ಚೆನ್ನಾಗಿ ನಡಿಬೇಕಾದ್ರೆ ಮನೆಗೆ ಏನಿರ್ಬೇಕ್ರಿ, ಮನೆ ಚೆನ್ನಾಗಿ ನಡಿಬೇಕಾದ್ರೆ ಮನೆಗೆ ಸಂಪತ್ತು ಚಲೋ ಇರಬೇಕು. ಅದಕ್ಕಾಗಿ ಇನ್ನೊಂದು ಏನಿರಬೇಕು ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು, ದುಡಿಬೇಕು. ಮತ್ತು ಎಲ್ಲೇ ಹೋದ್ರೂ ನಮಗೆ ಮಾನ ಸಮ್ಮಾನ ಸಿಗ್ಬೇಕಂದ್ರೆ ಒಂದು ಶಿಕ್ಷಣ ಇರಬೇಕು. ಈ 3 ಕಾರ್ಯಗಳನ್ನು ಅವ್ರು ಮಾಡಿದ್ರು. ತೆಲೆಗೆ ವಚನಾನ್ನ, ತೆಲೆಗೆ ಶಿಕ್ಷಣ. ಅದಕ್ಕಾಗಿ ಅವರು ಅದನ್ನು ಅರಿತುಕೊಂಡು ಅಂತ ಒಂದು ಬರಗಾಲನ ನಾಡಿನಲ್ಲಿ BLD ಸಂಸ್ಥೆ ಆಗಲಿ, ಸಿದ್ದೇಶ್ವರ ಬ್ಯಾಂಕ್ ಆಗಲಿ, ವಿಜಯ ಕಾಲೇಜ್ ಆಗಲಿ, ಹೀಗೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು, ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿದಂಥವ್ರು ಯಾರಾದ್ರಿದ್ರೆ ಅದು ಬಾಬು ಹಳಕಟ್ಟಿಯವರು.
ಯಾವುದಕ್ಕಾಗಿ ಅಂದರೆ ಮಕ್ಕಳು ಸರ್ವಾಂಗೀಣ ವಿಕಾಸಕ್ಕಾಗಿ ಶಿಕ್ಷಣ, ವಚನ ಸಾಹಿತ್ಯ, ಮನೆಗಳಲ್ಲಿ ಆರ್ಥಿಕತೆ, ಆರೋಗ್ಯ ಇವೆಲ್ಲ ಇದ್ದಾಗ ಮಾತ್ರ ಒಂದು ನಾಡು ನುಡಿ ಸಮೃದ್ಧವಾಗ್ತದಂತ ಅರಿತುಕೊಂಡು ಇವತ್ತು ನಾವು ಲಕ್ಷದ ಮೇಲೆ 96,000 ಜನರು ಶರಣರು ಹೇಗೆ ವಿಶೇಷ ರೀತಿಯಾಗಿದ್ರು, ಆ ಲಕ್ಷದ ಮೇಲೆ 96,000 ಶರಣರಲ್ಲಿ ಅವರು ಕೂಡ ಒಬ್ಬ ಮಹಾನ್ ಶ್ರೇಷ್ಠ ಶರಣರು ನಿಟ್ಟಿನಲ್ಲಿ ಬರುವಂಥವ್ರು ಇದ್ರು ಅಂದರೆ ಅವರು ಪಾಲ್ಗೊಳ್ಳಬೇಕಿದ್ರು. ಅವರು ಒಂದು ತಮಗೆಲ್ಲ ಈಗಾಗಲೇ ಹೇಳಿದ್ರಲ್ಲ, ಅವರ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ, ನಗರಸಭೆ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಆಗಿನ ಒಂದು ಬರಗಾಲ ಪರಿಸ್ಥಿತಿ ಬಂದಾಗ, ಕುಡಿಯುವ ನೀರಿನ ಸಮಸ್ಯೆ ಎದುರಾದಾಗ ಏನು ಮಾಡಬೇಕಂತ ತಿಳ್ಕೊಂಡು ಜಿಲ್ಲೆಗೆ ಸಮಗ್ರವಾಗಿ ಪ್ರತಿಯೊಬ್ಬರಿಗೆ ನೀರು ಸಿಗಬೇಕಾದ್ರೆ ಏನು ಮಾಡಬೇಕಂತ ತಿಳ್ಕೊಂಡು ಒಂದು ಯೋಜನೆ ಮಾಡಿದ್ರು. ತಾವೆಲ್ಲ ನೀವು ಗೊತ್ತಿರಬೇಕು, ಸೊಲ್ಲಾಪುರಕ್ಕೆ ಹೋಗುವ ರೋಡಿನಲ್ಲಿ ಒಂದು ಭೂತನಾಳ ಕೆರೆ ಅಂತಿದೆ. ಆ ಭೂತನಾಳ ಕೆರೆಯನ್ನ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಕರೆಸಿ ಅದನ್ನೆಲ್ಲ ಆಯೋಜನೆ ಮಾಡಿ ಮೊಟ್ಟ ಮೊದಲು ಬರಗಾಲ ಪರಿಹಾರ ಆಗಬೇಕು, ಪ್ರತಿಯೊಬ್ಬರಿಗೆ ನೀರು ಸಿಗಬೇಕಂತ ತಿಳ್ಕೊಂಡು ಶ್ರೇಷ್ಠ ಒಬ್ಬ ಇಂಜಿನಿಯರ್ ವಿಶ್ವೇಶ್ವರಯ್ಯನವ್ರು ಕರೆಸಿ ಪ್ಲ್ಯಾನ್ ಮಾಡಿ ಇವತ್ತು ಭೂತನಾಳ ಕೆರೆ ಮಾಡಿದಂಥವ್ರು ಯಾರಾದ್ರಂದ್ರೆ ಅದು ಪಾಲ್ಗೊಳ್ಳಬೇಕಿಟ್ಟವರು. ಹೀಗೆ ಅವರು ಒಂದಲ್ಲ ಎರಡಲ್ಲ ಅನೇಕ ಕಾರ್ಯಗಳನ್ನು ಮಾಡಿದರು. ಇವತ್ತು ನೀರು ಅಲ್ಲಿಗೆ ಬರುವಂಥದ್ದು, ಎಲ್ಲರಿಗೆ ಬರುವಂಥದ್ದು ಆಗಿನ ಇದರಲ್ಲಿ ಭೂತನಾಳ ಕೆರೆ. ಅದಕ್ಕಾಗಿ ಅವರು ವಿಶ್ವೇಶ್ವರನಂತವ್ರಿಗೆ, ರಾಜ ಮಹಾರಾಜರಿಗೆ ಮತ್ತು ಸಾಮಾನ್ಯ ಎಲ್ಲರಿಗೂ ಕೂಡ ಜೊತೆಯಲ್ಲಿ ಬೆರೆತುಕೊಂಡು ಎಲ್ಲರಲ್ಲಿರುವಂಥ ಕಲಾ ಕೌಶಲ್ಯಗಳನ್ನು ಉಪಯೋಗ ಮಾಡಿಕೊಂಡು ಅವರು ಒಂದು ರಾಜ್ಯ ಅಷ್ಟೇ ಅಲ್ಲ, ಒಂದು ರಾಷ್ಟ್ರ ಅಷ್ಟೇ ರಾಷ್ಟ್ರ ಶ್ರೀಮಂತ ಆಗ್ಬೇಕಂತ ತಿಳ್ಕೊಂಡು ಅನೇಕ ರೀತಿಯಾಗಿ ಕೆಲಸಗಳನ್ನು ಮಾಡಿದರು. ಅವರು ಸಿದ್ದೇಶ್ವರ ಬ್ಯಾಂಕನ್ನು ಸ್ಥಾಪನೆ ಮಾಡಿ ಅಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದಾಗ ಬ್ಯಾಂಕಿನವರು ಅವರಿಗೆ ಒಂದಷ್ಟು ಹಣ ಕೊಡ್ತಾರೆ. ಯಾಕಂದರೆ ಅವರು ನಿಮಗೆಲ್ಲ ಗೊತ್ತಿರುವಂತೆ ಯಾವಾಗಲೂ ಕೋಟ್ ಹಾಕ್ಕೊಂಡಿರ್ತಾರೆ, ಕರಿ ಕೋಟ್ ಹಾಕ್ಕೊಂಡಿರ್ತಾರೆ. ಅವ್ರಿಗೆ ಮನೆಗೆ ಬಂದಂಥವ್ರು ಒಬ್ಬರು ಗೆಳೆಯರು ಕೇಳ್ತಾರೆ, ಬ್ಯಾಸಿಗಿದ್ರು ಕೋಟ್ ಹಾಕ್ತೀರಿ, ಮಳೆಗಾಲ ಇದ್ರು ಕೋಟ್ ಹಾಕ್ತೀರಿ, ಚಳಿಗಾಲ ಇದ್ರು ಕೋಟ್ ಹಾಕ್ತಿರಲ್ಲ, ಯಾಕೆ ಹಾಕ್ತೀರಿ ಅಂತ ಕೇಳಿದಾಗ ಅವರೊಂದು ಕೋಟಿಂದು ಬಟನ್ ಬಿಚ್ಚಿ ತೋರಿಸ್ತಾರೆ. ಒಳಗೆಲ್ಲ ಬಟ್ಟೆಗಳು ಹರಿದಿರ್ತಾವ, ಬಟ್ಟೆಗಳು ಯಾರಿಗೂ ಕಾಣಬಾರ್ದಂತ ನಮ್ಮ ಮೇಲೆ ಕೋಟ್ ಹಾಕ್ತೀವಲ್ಲ ಅಂತ ಹೇಳ್ತಾರೆ. ಅವ್ರು ಮನಸ್ಸು ಮಾಡಿದ್ರೆ ದಿನ ಒಂದು ಕೋಟ್ ಹಾಕ್ಬೋದು, ದಿನ ಒಂದು ಬೇಕಾದಂಥದ್ದು ಇದು ಮಾಡ್ಬೋದು. ಅದಕ್ಕೆ ಶರಣರು ಹೇಳಿದಂತೆ ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು ಅನ್ನೋದಕ್ಕೆ ಏನಾದರೂ ಉದಾಹರಣೆ ಅಂದರೆ ನಮ್ಮ ಬಾಗು ಹೊಳಕಟ್ಟಿಯವರು. ಅವ್ರದ್ದು ನಿಸ್ವಾರ್ಥವಾಗಿ ನಿಷ್ಕಾಮವಾಗಿ ಎಲ್ಲರಿಗೂ ಇಡೀ ಒಂದು ಜಿಲ್ಲೆ, ಇಡೀ ಒಂದು ನುಡಿಗಾಗಿ ಆದರೆ ತಮ್ಮ ವೈಯಕ್ತಿಕ ಯಾವುದೂ ಒಂದಿಷ್ಟು ಸ್ವಾರ್ಥ ಇಲ್ಲದಂತೆ ಬಾಳಿದಂಥವರು ಹೊಳಕಟ್ಟಿಯವರು. ಅದಕ್ಕಾಗಿ ಅವ್ರು ಯಾವಾಗಲೂ ಒಂದು ಕೋಟನ್ನು ಹಾಕ್ತಿದ್ರು. ಆ ಕೋಟ್ ಎದಕ್ಕೆ ಹಾಕ್ತಿದ್ರು ಅಂದ್ರೆ ಒಳಗೆಲ್ಲ ಅರದು ಬಟ್ಟೆಗಳನ್ನು ಹಾಕ್ತೀವಿ, ಆ ಬಟ್ಟೆಗಳನ್ನು ಮುಚ್ಚೋದಕ್ಕಾಗಿ ಆ ಕೋಟನ್ನು ಅವ್ರು ಹಾಕ್ತಿದ್ರು. ಹೇಗೆ ಶರಣರು ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಹಾಕಿಕೊಂಡು, ಇದು ಕೈಯಲ್ಲಿ ಕಾಯಕ ಹಣೆಯಲ್ಲಿ ಭಸ್ಮ, ಒಂದು ದಾಸೋಹಗಳನ್ನು ಮಾಡ್ತಾ ಅವರು ಜೀವನವನ್ನು ಸಾಗಿಸಿದರು. ಅದೇ ರೀತಿಯಾಗಿ ಅವರು ಆರ್ಥಿಕವಾಗಿ ತಮಗಾಗಿ ಏನನ್ನೂ ಬಯಸದೆ ಬ್ಯಾಂಕಿನಿಂದ ಹಣ ಕೊಟ್ಟಾಗ ಆ ಹಣವನ್ನು ನಿಮ್ಮ ಪರಿವಾರಕ್ಕಾಗಿ ಮನೆಗಾಗಿ ಬಳಸರಂತ ಹೇಳಿಕೊಟ್ಟರು ಕೂಡ ಅವ್ರು ಏನು ಮಾಡ್ತಾರಂತಂದ್ರೆ, ನಮ್ಮ ಪುಸ್ತಕಗಳು, ಈ ವಚನ ಸಾಹಿತ್ಯಗಳೆಲ್ಲ ಹೊರಗೆ ಬರಬೇಕು, ವಚನ ಸಾಹಿತ್ಯಗಳು ಪ್ರತಿಯೊಬ್ಬರಿಗೆ ತಲುಪಬೇಕು ಅನ್ನೋದಕ್ಕಾಗಿ ಅವರು ಮಾಡಿದ್ದೇನೆಂದರೆ ಅದನ್ನು ತಗೊಂಡೋಗಿ ಹಿತಚಿಂತಕ ಮುದ್ರಣಾಲಯದಲ್ಲಿ ಶರಣರ ವಚನಗಳನ್ನು ಪುನಃ ಮತ್ತೆ ಅವರು ಮುದ್ರಣ ಮಾಡ್ತಾರೆ. ಅದಕ್ಕಾಗಿ ಅವರು ತಮಗಾಗಿ ಏನನ್ನು ಬಯಸದೆ ಎಲ್ಲವೂ ಸಮಾಜಕ್ಕಾಗಿ ಕೊಟ್ಟಂಥವ್ರು, ಎಲ್ಲವೂ ಸಮಾಜಕ್ಕಾಗಿ ತಮ್ಮನ್ನು ಧಾರೆ ಎರೆದುಕೊಂಡಂಥವ್ರು. ಅವರು ಬೇಕಾದಷ್ಟು ಒಂದು ಮುಂಬೈ ಇದರಲ್ಲಿ ಇದ್ದರು, ನಗರಸಭೆ ಇದರಲ್ಲಿ ಸದಸ್ಯರಾಗಿದ್ದರು. ಮತ್ತು ಬಿಜಾಪುರದಲ್ಲಿ ಕೂಡ ಇವತ್ತು ಅಭಿವೃದ್ಧಿಗಾಗಿ ಶಿಕ್ಷಣ ಸಂಸ್ಥೆಗಳು, ಬ್ಯಾಂಕುಗಳು, ಮತ್ತು ಆಗಿನ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಇಲ್ಲದಂಥ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಮಹಿಳೆಯರಿಗೆ ಜಾಗೃತ ಮಾಡಿ ತಾಯಿ ತಂದೆಗೆ ಭರವಸೆ ಆಶ್ವಾಸನೆಗಳನ್ನು ಕೊಟ್ಟು ಅವರನ್ನು ಶಿಕ್ಷಣಕ್ಕೆ ತಂದು ಇವತ್ತು
ಒಂದು ಜಿಲ್ಲೆ ಜ್ಞಾನದಿಂದ ವಿಕಾಸ ಆಗಬೇಕಾಗಿತ್ತಂದರೆ ಆರ್ಥಿಕವಾಗಿ ಸದೃಢವಾಗಿ ಆಗಿರಬೇಕು ಮತ್ತು ಈ ಹಿತಚಿಂತಕ ಮುದ್ರಣಾಲಯದಿಂದ ಅವರು ಇಡೀ ನಾಡಿಗಾಗಿ ವಚನ ಸಾಹಿತ್ಯಗಳನ್ನು ತಲುಪಿಸಬೇಕು ಅಂತನ್ನೋದಕ್ಕೆ ಒಂದು ತಮ್ಮನ್ನೇ ತಾವು ಬದುಕಿನ ತುಂಬೆಲ್ಲ ಸಮರ್ಪಿಸಿಕೊಂಡು ಕಾರ್ಯ ಮಾಡಿದಂಥವರು ಹಾಗೂ ಹಳಕಟ್ಟಿಯವರು. ಅದಕ್ಕಾಗಿ ಅವರು ಚಿಂತನೆಯನ್ನು ಇಲ್ಲಿ ಇವತ್ತು ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ಮಾಡ್ತಾ ಇರುವಂಥದ್ದು ಬಹಳ ಸೂಕ್ತವಾಗಿರುವಂಥದ್ದು, ಸತ್ಯಾರವಾಗಿರುವಂಥದ್ದು. ಅವರು ಬಹಳ ಶ್ರೇಷ್ಠ ಶರಣರು. ಅಷ್ಟೇ ಅಲ್ಲ, ರೈತರಿಗಾಗಿ ಉದ್ಯೋಗಗಳು ಸಿಗಬೇಕಂತ ತಿಳ್ಕೊಂಡು ಕಾರ್ಖಾನೆಗಳನ್ನು ತಯಾರು ಮಾಡ್ತಾರೆ, ಗಿರಣಿಗಳನ್ನು ತಯಾರು ಮಾಡ್ತಾರೆ, ಅವುಗಳನ್ನೆಲ್ಲ ಹುಟ್ಟಾಕ್ತಾರೆ. ಇವತ್ತು ಒಂದು ಜಿಲ್ಲೆಯ ವಿಕಾಸಕ್ಕಾಗಿ ಏನೇನು ಬೇಕೋ ರೈತರಿಗೆ ಬರಗಾಲದಷ್ಟೇ ಪರಿಹಾರ ಅಲ್ಲ, ಅವರಿಗೆ ಬೆಳೆದಂಥ ಬೆಳೆಗೆ ಯೋಗ್ಯ ಬೆಲೆಗಳನ್ನು ಸಿಗಬೇಕಂತ ತಿಳ್ಕೊಂಡು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾರೆ. ಹೀಗೆ ಅವರು ಅನೇಕ ರೀತಿಯಾಗಿ ಕಾರ್ಯಗಳನ್ನು ಮಾಡಿದಂಥವರು, 10 ವಿಷಯತ್ರ ಕಾರ್ಯವನ್ನು ಮಾಡಿದಂಥವರು. ಅಷ್ಟೇ ಅಲ್ಲ, ಅವರಿಗೆ ಅನನ್ಯವಾಗಿ ಈಗಾಗಲೇ ಹೇಳಿದಂತೆ ಪಂತನಾಳ ಮಹಾಶಿವಯೋಗಿಗಳವರು ಮತ್ತು ಬಬಲೇಶ್ವರದ ಶಾಂತವೀರ ಮಹಾಸ್ವಾಮಿಗಳವರು, ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರಿಗೆ ಬಹಳ ಅನನ್ಯವಾಗಿದ್ದಂಥವರು. ಅವರು ಪೂಜ್ಯರು ಅವರ ಮನೆ ನೋಡಿದಾಗ ಏನಾದರೂ ಸಹಾಯ ಮಾಡಬೇಕಂತ ಅವ್ರ ಕಡೆ ಹೋಗಿ ಸಹಾಯ ಮಾಡಿದಾಗ ಅವರು ಹೇಳೋದು ಅಷ್ಟೇ, ಅವ್ರದ್ದು ಉದ್ದೇಶ ಏನಂತಂದರೆ ಈ ವಚನಗಳೆಲ್ಲ ಸಮಗ್ರ ವಚನಗಳು ಪ್ರಿಂಟ್ ಆಗಬೇಕು, ಪ್ರತಿಯೊಬ್ಬರಿಗೆ ತಲುಪಬೇಕಂತ ತಿಳ್ಕೊಂಡು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರೆ ವಿನಃ ತಮ್ಮ ವೈಯಕ್ತಿಕವಾದಂಥ ಜೀವನ, ತಮ್ಮ ವೈಯಕ್ತಿಕವಾದಂಥ ಪರಿವಾರದ ಬಗ್ಗೆ ಎಂದೂ ತಾವು ಅವರು ಚಿಂತನೆ ಮಾತನಾಡಲಿಲ್ಲ. ಅದಕ್ಕಾಗಿ ನಮ್ಮ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರು ಕೂಡ ಅವ್ರ ಮನೆಗೆ ಬಹಳಷ್ಟು ಸಲ ಹೋಗ್ತಿದ್ರು. ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಅವರು ಕೂಡಿ ಹೋದಾಗ ಏನಾದರೆ ಕೊಟ್ಟು ಇದು ಮಾಡುವಾಗ ಅವರು ಹೇಳೋದು ಇದನ್ನೇ ಹೇಳ್ತಿದ್ರು, ಕುಳಿತರು ನಿಂತರು ಅವರ ತಲೆಯಲ್ಲಿ, ಅವರ ಹೃದಯದಲ್ಲಿ ತುಂಬಿರುವಂಥದ್ದು ಭಗವಂತನಷ್ಟೇ ಪವಿತ್ರವಾಗಿರುವಂಥ ವಚನಗಳು. ಆ ವಚನಗಳು ಸರ್ವರಿಗೂ ವಚನವಾಗಬೇಕು, ಸರ್ವರಿಗೂ ತಲುಪಬೇಕಂತ ತಿಳ್ಕೊಂಡು ಅವುಗಳ ಅಂಥ ಕಾರ್ಯವನ್ನು, ಶ್ರೇಷ್ಠವಾದಂಥ ಕಾರ್ಯವನ್ನು ಮಾಡಿದಂಥವರು ಹಳಕಟ್ಟಿಯವರು. ಅದಕ್ಕಾಗಿ ಅವರ ಜೀವನದ ತುಂಬೆಲ್ಲ ಕೃಷಿಕರಿಗಾಗಿ ಮತ್ತು ಶಿವಾನುಭವ ಪತ್ರಿಕೆಯ ಮುಖಾಂತರ ಈ ಲಿಂಗಾಯತ ಮತ್ತು ವೀರಶೈವ ಧರ್ಮಗಳ ಪ್ರಚಾರವಾಗಬೇಕಂತ ತಿಳ್ಕೊಂಡು 80 ಪುಸ್ತಕಗಳಷ್ಟೇ ಅಲ್ಲ, ಅನೇಕ ಮುದ್ರಣಗಳನ್ನು ಕೂಡ ಮಾಡಿ ಅವುಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕಾರ್ಯವನ್ನು ಮಾಡಿದಂಥವರು. ಪಾಗು ಹಳಕಟ್ಟಿಯವರ ಕಾರ್ಯವನ್ನು ಬಹುತೇಕ ನಾವು 10 ಜನ ಕೂಡಿದರೂ ಕೂಡ ಮಾಡಲಿಕ್ಕೆ ಆಗದೇ ಇರುವಷ್ಟು, 100 ಜನ ಕೂಡಿದರೂ ಕೂಡ ಮಾಡಲಿಕ್ಕೆ ಆಗದೇ ಇರುವಷ್ಟು ಕಾರ್ಯ ಅವರೊಬ್ಬರೇ ಮಾಡ್ಯಾರಂದರೆ ಅವರಲ್ಲಿ ಒಂದೇನೋ ದಿವ್ಯ ದೈವಿ ಶಕ್ತಿ ಇರಬೇಕು. ಅದಕ್ಕಾಗಿ ಒಂದು ಕಡೆ ಒಬ್ಬ ಮಹಾತ್ಮರು ಹೇಳ್ತಾರೆ, ಯಾರು ಕೋಟ್ಯಂತರ ಮತಿಗಳ ಮೇಲೆ ಬೆಳಕನ್ನು ಚೆಲ್ಲುವಂಥ ಕಾರ್ಯ ಮಾಡ್ತಾರೆ, ಯಾರು ಯಾವಾಗಲೂ ಎಲ್ಲರ ಹೃದಯದಲ್ಲಿ ಉಳಿಯುವಂತೆ ಕಾರ್ಯಗಳನ್ನು ಮಾಡ್ತಾರೆ, ಯಾರು ಯಾವಾಗಲೂ ಅವರು ಜ್ಞಾನ ಸ್ವೀಕರಿಸುವಂಥ ಒಂದು ಶಕ್ತಿಯನ್ನು ಅವರು ಕಾರ್ಯ ಮಾಡ್ತಾರಂದರೆ ಅಲ್ಲೊಂದೇನೋ ದಿವ್ಯ ದೈವಿ ಶಕ್ತಿ ಇರ್ತದೆ ಅಂತ. ಅಂಥ ಒಂದು ದಿವ್ಯ ದೈವಿ ಶಕ್ತಿಯನ್ನು ಹೊಂದಿದವರು ಅಂತಂದರೆ ಹಳಕಟ್ಟಿಯವರು. ಯಾಕೆಂದರೆ ಅವರು ಇದ್ದಾಗ ಎಷ್ಟು ಕಷ್ಟವನ್ನು ಅನುಭವಿಸಿದ್ರು, ತಮಗೆ ಆರೋಗ್ಯ ಇಲ್ಲದಾಗ ಕೂಡ ತಲೆದುಂಬಲ್ಲಿ ಇಟ್ಟುಕೊಂಡು ಏನು ಇಟ್ಕೊಂಡಿರ್ತದ್ರು ಅಂದರೆ ವಚನಗಳನ್ನೇ ಇಟ್ಕೊಂಡಿರ್ತದ್ರು. ಯಾರಾದರೂ ಮಾತನಾಡಿಸ್ಲಿಕ್ಕೆ ಬಂದರು, ಅವ್ರಿಗೆ ಭೇಟಿಗೆ ಬಂದು ಅವ್ರ ಆರೋಗ್ಯದ ಯೋಗಕ್ಷೇಮ ಕೇಳಿದಾಗ ಕೂಡ ತಮ್ಮ ಯೋಗಕ್ಷೇಮದ ಬಗ್ಗೆ ಮಾತಾಡ್ತಿದ್ದಿಲ್ಲ, ವಚನ ಸಾಹಿತ್ಯದ ಯೋಗಕ್ಷೇಮ ಕೇಳ್ತಿದ್ರಂದ್ರೆ ಅಂಥ ಶರಣರು ಯಾರು ಸಿಗ್ತಾರೆ, ಅಂಥ ಯೋಗಿಗಳು ಯಾರು ಸಿಗ್ತಾರೆ? ಅದಕ್ಕಾಗಿ ಅವರು ವೈಯಕ್ತಿಕ ಜೀವನ, ಪರಿವಾರದ ಕಡೆ ಅವ್ರು ಗಮನ ನೋಡ್ತಿದ್ದಿಲ್ಲ. ನಾವು ಶರಣರ ಬಗ್ಗೆ ಕೇಳ್ತಿದ್ವಿ, ಹೇಗೆ ಯಾರೇ ಹೋದರೂ ಕೂಡ ಅವರು ಕಾಯಕ, ದಾಸೋಹ, ಚಿಂತನ ಬಿಡದಂತೆ ಮಾಡ್ತಿದ್ರು ಅಂತ. ಅವ್ರ ಮನೆಯಲ್ಲಿ ಏನು ಇಲ್ಲಂದ್ರೂ ಕೂಡ ತಮ್ಮ ಕಾಯಕ ವೃತ್ತಿಗಳನ್ನು ಹೇಗೆ ಬಿಡ್ತಿದ್ದಿಲ್ಲೋ ಹಾಗೆ ನಮ್ಮ ಶರಣರಾದಂಥ ಹಳಕಟ್ಟಿಯವರು ಯಾರೇ ಹೋದರೂ ಕೂಡ ತಮ್ಮ ಪರಿವಾರದ ಕಡೆ, ತಮ್ಮ ಆರ್ಥಿಕದ ಕಡೆ, ತಮ್ಮ ಕಷ್ಟದ ಕಡೆ ನೋಡದೆ ಯಾವಾಗಲೂ ನಾಡಿಗಾಗಿ ಒಂದು ಶರಣರ ತತ್ವ ಚಿಂತನೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡು
ಕಾರ್ಯ ಮಾಡಿದಂಥ ಮಹಾನ್ ಶ್ರೇಷ್ಠ ಯೋಗಿಗಳವರು. ಅಷ್ಟೇ ಅಲ್ಲ, ಈಗಾಗಲೇ ಹೇಳಿದಂತೆ ಮರಾಠಿ ಸ್ಕೂಲ್ಗಳಿದ್ದಂಥ ಸಂದರ್ಭದಲ್ಲಿ ಕನ್ನಡ ಶಿಕ್ಷಣ ಹೆಚ್ಚು ಬೆಳಿಬೇಕು, ಕನ್ನಡ ನಾಡು ನುಡಿ ಉಳಿಬೇಕಂತ ತಿಳ್ಕೊಂಡು ಅವರು ಅನೇಕ ಶಿಕ್ಷಣ ಸಂಸ್ಥೆಗಳು, ಬ್ಯಾಂಕ್ಗಳು ಮತ್ತು ಪತ್ರಿಕೆಗಳು, ಅದರ ಜೊತೆಗೆ ಒಕ್ಕಲ್ತನ ಕೃಷಿಗಾಗಿ ಅನೇಕ ಗಿರಣಿಗಳು, ಕಾರ್ಖಾನೆಗಳು, ಉದ್ಯೋಗಗಳು, ಹೀಗೆ ಹತ್ತಾರು ರೀತಿಯಾಗಿ ಕೆಲಸಗಳನ್ನು ಮಾಡಿದಂಥವರು. ಕರ್ನಾಟಕದ ಏಕೀಕರಣಕ್ಕಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು. ಹೀಗೆ ಅವರು ಮಹಾನ್ ಶರಣರು. ಇವತ್ತು ಕರ್ನಾಟಕದಲ್ಲಿ ಏನಾದರೆ ವಚನ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗೋದು ಯಾರಾದ್ರಿದ್ರೆ ಮೊದಲನೇ ಶರಣರು ಅಳಕಟ್ಟಿಯವರೇ ನೆನಪಾಗ್ತಾರೆ. ಅದಕ್ಕಾಗಿ ಇಂಥ ವಚನದ ಸಂರಕ್ಷಣಕಾರರು ಅವರ ಒಂದು ಸ್ಮರಣೋತ್ಸವವನ್ನು, ಅವರ ಒಂದು ಹುಟ್ಟುಹಬ್ಬವನ್ನು ದೆಹಲಿಯಲ್ಲಿ ಮಾಡ್ತಾ ಇರುವಂಥದ್ದು ನಮಗಂತೂ ಭಾಳ ಸಂತೋಷವಾಯಿತು. ಅವರ ಜೀವನ ನಮಗೆಲ್ಲರಿಗೂ ಒಂದು ಸ್ಫೂರ್ತಿ, ಅವರ ಜೀವನ ನಮಗೊಂದು ಆದರ್ಶ. ನಾವು ಕೂಡ ಕೆಲಸ ಮಾಡಲಿಕ್ಕಾಗಿ ಅವರ ನೆನಪೇ ಒಂದು ನಮಗೊಂದು ಪ್ರೇರಣೆ. ಅಂಥ ಒಬ್ಬ ಶರಣರ ಚಿಂತನೆಯನ್ನು ಇಂದು ನಮ್ಮ ಚಂದ್ರಶೇಖರ್ ಅವರು ಆಯೋಜನೆ ಮಾಡಿ ಭಾಳ ಚೆನ್ನಾಗಿ ಮಕ್ಕಳ ಕಡೆಯಿಂದ ಹೇಳಿಸಿದ್ರು. ಅದು ಭಾಳ ಸಂತೋಷ ಆಯ್ತು. ನಾವೇನು ಹೇಳೋದು ಬೇಕಾಗಿದ್ದಿಲ್ಲ. ನಮ್ಗೆ ಈಗಾಗಲೇ ಹೇಳಿದ್ರಲ್ಲ ನಮ್ಮ ರೇಣುಸ್ವಾಮಿ ಅವರು, ಏನಂದ್ರೆ ನಾವೇನು ಹೇಳೋದಿಲ್ಲ, ಎಲ್ಲ ಅವರು ಮಕ್ಕಳ ಕಡೆಯಿಂದ ಮಕ್ಕಳು ಎಷ್ಟು ಚೆಂದ ಹೇಳಿದ್ರು ಕನ್ನಡ. ಭಾಳ ಚೆಂದಾಗಿ ಕನ್ನಡ ಭಾಳ ಶುದ್ಧವಾಗಿ, ಮತ್ತು ಅವರೇ ಬರ್ಕೊಂಡು ಬಂದು ಎಲ್ಲಿ ತಪ್ಪದಂತೆ ಅವರು ಅದ್ರ ಬಗ್ಗೆ ಮಕ್ಕಳು ಅಷ್ಟು ಹೇಳ್ಬೇಕಾದ್ರೆ ಅವರು ಅಧ್ಯಯನ ಮಾಡಿಕೊಂಡು ಮತ್ತು ಅವರು ಚಿಂತನೆ ಮಾಡಿಕೊಂಡು ಹೇಳ್ಯಾರಂದಾಗ ಅವ್ರ ಬದುಕಿನಲ್ಲಿ ಒಂದು ಪರಿವರ್ತನೆ ಆಗ್ತದೆ. ಮಕ್ಕಳಿಗಿಂತ ಸ್ವಂತ ಭಾಷಣಗಳಾಗಲಿ, ಗಾಯನಗಳಾಗಲಿ, ನೃತ್ಯಗಳಾಗಲಿ, ನಾಟಕಗಳಾಗಲಿ ಈ ರೀತಿಯಾಗಿ ಮಕ್ಕಳ ಕಡೆಯಿಂದ ಮಾಡಿಸಿದ್ರೆ ಅವ್ರ ಜೀವನವೂ ಪರಿವರ್ತನೆ ಆಗ್ತದೆ, ಅದ್ರಾಗ ತೊಡಗ್ತಾರವರು. ನಾವು ನಮ್ಮ ಮಕ್ಕಳು ಕೆಟ್ಟರು, ನಮ್ಮ ಮಕ್ಕಳಿಗೆ ನಾವು ಭಾಷೆ ಬರ್ತಾ ಇಲ್ಲ, ನಮ್ಮ ಸಾಹಿತ್ಯ ಬರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಅಂತಂದರೆ ಅದಕ್ಕೆ ನಮ್ಮ ಪಾತ್ರನೂ, ತಾಯಿ ತಂದೆಯ ಪಾತ್ರನೂ ಭಾಳ ಮಹತ್ವವಿದೆ. ಅದಕ್ಕಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ವತಿಯಿಂದ ನಮ್ಮ ಮಕ್ಕಳಿಗೆ ಇಲ್ಲಿ ಕನ್ನಡಗಳನ್ನು, ಭಾಷೆಗಳನ್ನು ಕಲಿಸ್ತಾ, ಸಂಸ್ಕೃತಿ ಕಲಿಸ್ತಾ, ಅನೇಕ ಅವರಲ್ಲಿರುವಂಥ ಕಲೆ, ಪ್ರತಿಭೆ, ಕೌಶಲ್ಯಗಳನ್ನು ಅಭಿವ್ಯಕ್ತಗೊಳಿಸುವಂಥ ಕಾರ್ಯ ಈ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವೇದಿಕೆಯನ್ನು ಮಾಡ್ತಾ ಇದ್ದಾರಲ್ಲ, ನನಗಂತೂ ಭಾಳ ಸಂತೋಷ ಆಯಿತು. ಎಲ್ಲಕ್ಕಿಂತ ಮನೆಯ ಸಂಪತ್ತು ಅಂದರೆ ಮಕ್ಕಳು. ಅಂಥ ಮಕ್ಕಳಿಗೆ ಇವತ್ತು ಭಾಷೆಗಳು ಮತ್ತು ಅವರ ವಚನಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈ ರೀತಿಯಾಗಿ ಯಾವುದೇ ವರ್ಗ ವರ್ಣಗಳಲ್ಲದೆ ಕನ್ನಡ ಭಾಷೆ, ಸಂಸ್ಕೃತಿ ಬಗ್ಗೆ ಭಾಳ ಚೆನ್ನಾಗಿ ಮಕ್ಕಳಿಗೆ ನನಗಂತೂ ಮಕ್ಕಳು ಭಾಳ ಸಂತೋಷ ಆಯಿತು. ಅದಕ್ಕಾಗಿ ತಾವೆಲ್ಲ ಕುಳಿತಂಥವರು ಎಲ್ಲರೂ ಶರಣರೇ. ಎಲ್ಲ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅನೇಕ ವಿಷಯಗಳ ಬಗ್ಗೆ ಮಾತನಾಡುವಂಥ ಪರಿಣಿತಿಯನ್ನು ಪಡೆದಂಥವರು. ಮತ್ತು ನಮ್ಮ ರೇಣು ಕುಮಾರ್ ಅವರು ಇಲ್ಲೇ ಹೇಳಿದರು, ಈಗಾಗಲೇ ಅವರು ಹೀಗೆ ಅವರಿಂದ ಮತ್ತೆ ಹೊಸ ಚೇತನ ಒಳಗೊಂಡು ನಿರಂತರ ಹೊಸ ಹೊಸ ಕಾರ್ಯಕ್ರಮಗಳು ಹೀಗೆ ನಡೀತಾ ಇರಲಿ, ತಾವೆಲ್ಲ ಭಾಗವಹಿಸ್ತಾ ಇರಬೇಕು. ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲ ಭಾಗವಹಿಸಿದ್ರಿ, ಅದಕ್ಕಾಗಿ ತಮಗೆಲ್ಲರಿಗೂ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇರುವಂಥ ರಂಗನಾಥ್ರವ್ರಿಗೂ, ನಮ್ಮ ಮಾತೋಶ್ರೀಯವರಿಗೂ ಎಲ್ಲರಿಗೂ ವಂದಿಸಿ, ಶರಣರು ಯಾವಾಗಲೂ ಎಷ್ಟೇ ಇದ್ದರೂ ಒಂದು 4-5 ಕೆಲಸಗಳನ್ನು ಬಿಡಬಾರ್ದು ಅಂತ ಹೇಳ್ತಾರೆ. ನಮ್ಮ ನಿತ್ಯ ಕರ್ಮಗಳು ಏನು ಕೆಲಸ ಅದಾವಲ್ಲ, ಅವನು ಮಾಡುವಾಗ ಕಾಯಕಂತ ಎದಕ್ಕಂದ್ರೆ ಸಮರ್ಪಣೆಯಿಂದ ಮಾಡುವಂಥದ್ದು, ಭಕ್ತಿಪೂರ್ವಕ ಮಾಡುವಂಥದ್ದು, ಅದನ್ನು ಮನಪೂರ್ವಕವಾಗಿ ಮಾಡುವಂಥದ್ದು ಅದಕ್ಕೆ ಕಾಯಕ. ಅದಕ್ಕಾಗಿ ಅದು ಅದರಿಂದ ಬರುವಂಥದ್ದು ಫಲ, ಅದು ಸುಖ ಬರಲಿ ದುಃಖ ಬರಲಿ ಏನೇ ಬಂದರೂ ಅದು ಭಗವಂತನಿಗೆ ಅರ್ಪಣಾದಾಗ ಮಾತ್ರ ಕಾಯಕ ಆಗ್ತದೆ. ಅದಕ್ಕೆ ಅಂಥ ಕಾಯಕಗಳನ್ನು ತಾವೆಲ್ಲ ದೇಶದ ರಾಜಧಾನಿ ದೆಹಲಿಯಲ್ಲಿದ್ದರೂ ಕೂಡ ನೀವು ಎಲ್ಲರೂ ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ, ಎಲ್ಲ ಕನ್ನಡ ಆಗಲಿ, ವಚನಗಳಾಗಲಿ. ಮತ್ತು ಅಷ್ಟೇ ಅಲ್ಲ, ಬೇಕಂದಾಗ ಇಂಗ್ಲೀಷಿಗೆ ಬೇಕಂದಾಗ ಈ ನಮ್ಮ ಇಂಗ್ಲೀಷ್ ಬೇಕಂದ್ರೆ ಇಂಗ್ಲೀಷು ವಿದೇಶಗಳಿಗೆ ಬೇರೆ ಬೇರೆ ಹೃದಯಗಳಿಗೆ ತಲುಪಿಸುವಂಥ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾಯಕ ಮತ್ತು ಪೂಜೆ, ಆ ಬಳಿಕ ಅದ್ರ ಜೊತೆಗೆ ಆತಿಥ್ಯ ಮತ್ತು ನಮ್ಮದೇ ಕರ್ನಾಟಕದೇ ಆದಂಥ ಒಂದು ಊಟದ ವಿಶೇಷತೆ ಮನೆಗಳಲ್ಲಿ ಮಾಡ್ತಾ ಇದ್ರಿ ಮತ್ತು ಮಕ್ಕಳಿಗೆ ಇದನ್ನೆಲ್ಲ ಕಲಿಸ್ತಾ ಇದ್ರಿ. ಆದರೆ ದೆಹಲಿಯಲ್ಲಿದ್ದರೂ ಕೂಡ ಕನ್ನಡ ನಾಡಿನ ಮತ್ತು ಶರಣರ ಸಾಹಿತ್ಯದ ಮಣ್ಣಿನ ಸುಗಂಧ, ಸಂಸ್ಕೃತಿಯ ಸುಗಂಧ ಬಿಡದಂತೆ ತಮ್ಮಲ್ಲೆಲ್ಲ ತುಂಬಿಕೊಂಡು ಅದನ್ನು ಅನುಭವಿಸಿ ಆನಂದವನ್ನು ಪಡ್ತಾ ಇದ್ರಿ. ಅದಕ್ಕಾಗಿ ನಾನು ಕೂಡ ಹಿಂದೆ ಬಂದಿದ್ದೆ.
ಇವತ್ತು ಕೂಡ ನಾವು ಚಂದ್ರಶೇಖರ್ ಅವರು ಇದನ್ನು ತಯಾರು ಮಾಡಿದ್ದೆ 2 ದಿನದಾಗ. ನಮಗೂ 2 ದಿನದಿಂದ ಫೋನ್ ಮಾಡಿದ್ರು, ಸ್ವಾಮೀಜಿ ನೀವು ಇರ್ತೀರಿ, ಅದಕ್ಕೆ ಒಂದು ಏನಾದರೂ ಕಾರ್ಯಕ್ರಮ ಮಾಡೋಣ ಅಂತ. ಆಯಿತು ಸರ್ ಮಾಡಿ, ಭಾಳ ಸಂತೋಷ ಆಯ್ತಂತ. ಯಾಕೆಂದರೆ ಹಿಂದೆ ಒಂದು ಕಾರ್ಯಕ್ರಮ ಕೇಳಿದ್ರು, ಅನಿವಾರ್ಯವಾಗಿ ನಾವು ಹೋಗುವಂಥದ್ದು ಬಂತು. ಅದಕ್ಕೆ ಈ ಸಲ ಬಂದ್ವಿ, ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ ಆಯಿತು. 2 ದಿನದಲ್ಲಿ ಇಷ್ಟು ಶಿಸ್ತಾಗಿ ಆಯೋಜನೆ ಮಾಡ್ಕೊಂಡಿದ್ದೀರಿ ಮತ್ತು ನಿಮ್ಮೆಲ್ಲ ಹೊಸ ಹೊಸ ಇಲ್ಲಿ ಇದು ಬಂದಾಗ ನಿಮ್ಮನ್ನು ನಾವು ನೋಡಿ ನಮಗೂ ಭಾಳ ಸಂತೋಷ ಆಯಿತು. ಹೀಗೆ ನಿಮ್ಮದು ಪ್ರವಾಹ ರೂಪವಾಗಿ ನಿರಂತರವಾಗಿ ಕೆಲಸ ನಡೀತಾ ಇರಲಿ, ಎಲ್ಲರಿಗೂ ಸಾಹಿತ್ಯವನ್ನು ತಲುಪಿಸ್ತಾ ಇರಲಿ ಅಂತ ಹೇಳಿ, ಇದನ್ನು ಕನ್ನಡ ನಾಡು ನುಡಿಗಾಗಿ ಅನೇಕ ಜನರ ಸೇವೆಯಲ್ಲಿ ಪಗು ಹಳಕಟ್ಟಿಯವರದ್ದು ಭಾಳ ಮಹತ್ವವನ್ನು ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ವ್ಯಕ್ತಗೊಳಿಸಿದ್ರಿ. ಅದಕ್ಕಾಗಿ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನು ಮೈಸೂರಲ್ಲಿ ಪ್ರಪ್ರಥಮವಾಗಿ ಇದನ್ನು ಹುಟ್ಟುಹಾಕಿ ಇಡೀ ರಾಷ್ಟ್ರಗಳಿಗೆಲ್ಲ ಪ್ರಸರಿಸುವಂಥದ್ದು ನಮ್ಮ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಕೂಡ ಅವರ ಸಂಕಲ್ಪ, ಅವರ ಕಾರ್ಯ ಕೂಡ ಬಹಳ ವಿಶೇಷವಾಗಿತ್ತು. ಅದಕ್ಕಂಥ ಪೂಜ್ಯರನ್ನು ಕೂಡ ಸ್ಮರಿಸಿಕೊಂಡು ಹಾಗೂ ಹಳಕಟ್ಟಿಯವರ ಪ್ರೇರಣೆ ನಮ್ಮೆಲ್ಲರಿಗೂ ಇರಲಿ ಅಂತ ಆಶಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಉತ್ತಮವಾಗಿ ಮಾತನಾಡಿ ಸಂತೋಷಪಡಿಸಿರುವಂಥ ತಮಗೆಲ್ಲರಿಗೂ ಮತ್ತೆ ಇಂಥ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಡೀತಾ ಇರಲಿ. ನಾವೆಲ್ಲ ಮತ್ತೆ ಮತ್ತೆ ಕೂಡ್ತಾ ಇರೋಣ. ಯಾಕೆಂದರೆ ದೆಹಲಿಯಲ್ಲಿ ಕೂಡೋದೇ ಭಾಳ ಅಪರೂಪ. ಅದಕ್ಕಾಗಿ ಎಲ್ಲರೂ ಒಂದೊಂದು ಕೆಲಸ ಕಾರ್ಯಗಳ ಮಧ್ಯದಲ್ಲಿ ತಾವು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತೀರಿ. ಅದಕ್ಕಾಗಿ ಇಲ್ಲೆಲ್ಲ ನಿಮ್ಮನ್ನು ನೋಡಿದ್ರೆ ನಾವು ಏನೋ ಒಂದು ಪಾರ್ಲಿಮೆಂಟದಲ್ಲಿ ಕುಳಿತು ಸಣ್ಣದಂತ ಅನಿಸ್ತು. ಅದಕ್ಕಾಗಿ ಪಾರ್ಲಿಮೆಂಟದಲ್ಲಿ ಪಾರ್ಲಿಮೆಂಟದ ಪ್ರಮುಖರೆಲ್ಲ ಇಲ್ಲದರ ನಮ್ಮ ರೇಣುಕುಮಾರ್ ಅವರು, ಚಂದ್ರಶೇಖರ್ ಅವರು, ನೀವೆಲ್ಲ ಇದ್ದೀರಿ. ಅದಕ್ಕಾಗಿ ಇಲ್ಲೆಲ್ಲ ಕುಳ್ಕೊಂಡು ಏನು ಮಾಡೋದು, ನೀವು ಪಾರ್ಲಿಮೆಂಟ್ ರಾಷ್ಟ್ರ ನಡೆಸೋದಲ್ಲ, ನೀವು ಪಾರ್ಲಿಮೆಂಟ್ ಅಂದ್ರೆ ವಚನ ಸಾಹಿತ್ಯ, ಕನ್ನಡ ಸಾಹಿತ್ಯ, ನಾಡು ನುಡಿಗಳನ್ನು ಉಳಿಸೋದಕ್ಕಾಗಿ ಈ ಪಾರ್ಲಿಮೆಂಟದಲ್ಲಿ ಎಲ್ಲರದ್ದು ಪಾತ್ರ ಭಾಳ ಮಹತ್ವ, ನಿಮ್ಮದು ಎಲ್ಲರದ್ದು ಭಾಳ ಮಹತ್ವ ಇದ್ರಾಗ. ಅದಕ್ಕಾಗಿ ಇದು ನಿರಂತರ ನಡಲಿ ಅಂತ ಹೇಳ್ಕೊಂಡು ಧರ್ಮ ಪಾರ್ಲಿಮೆಂಟು, ಧರ್ಮ ಸಾಹಿತ್ಯದ ಪಾರ್ಲಿಮೆಂಟ್ ನಡಲಿ. ಹೇಗೆ 12ನೇ ಶತಮಾನದ್ದು ಇವತ್ತು ವಿಶ್ವಾದ್ಯಂತವಾಗಿ ನಡೆದಿದೆ, ಇಲ್ಲಿ ಯಾವುದು ವರ್ಗ ವರ್ಣ ಇದು ಇಲ್ಲದೆ ನಾವೆಲ್ಲರೂ ಒಂದೇ, ಇವನಾರವನ್ನುವಂತೆ ಎಲ್ಲರೂ ನಮ್ಮವರು ಅಂತ ತಿಳಿದುಕೊಂಡು ಈ ಕಾರ್ಯ ವಿಶೇಷವಾಗಿ ಅಂತ ತಿಳ್ಕೊಂಡು ಹಾರೈಸಿ ತಮಗೆಲ್ಲರಿಗೂ ಎರಡು ಮಾತಿಗೆ ಮತ್ತು ಪ್ರತಿಯೊಂದು ಕಾರ್ಯದ ಯಶಸ್ವಿಗೆ ಎಲ್ಲ ಒಂದು ಘಟಕವನ್ನು ಮಾಡಿಕೊಂಡು ಶ್ರೀ ಚಂದ್ರಶೇಖರ್ ಅವರ ಅಧ್ಯಕ್ಷರು, ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀಮತಿ ಸುಜಾತ ವಿಭಾಗವರು, ಶ್ರೀ ರಾಜ್ಕುಮಾರ್ ನೆಲ್ಲೂರವರು, ರಾಜಶೇಖರ್ ಪಾಟೀಲ್ರು, ಎಸ್ ತೆಲಿಯವರು ಎಲ್ಲ ಬಳಗವನ್ನು ಮಾಡಿಕೊಂಡು ನಿರಂತರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬಂದಿರುವಂಥ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇರುವಂಥ ನಮ್ಮ ರಂಗನಾಥ್ರವರಿಗೂ ಅವರ ತಾಯಿಯವರು ಮಂತಸ್ತಿಯವರಿಗೂ, ಇನ್ನು ಅವರು ಇವರು ಅನ್ನೋದು ಎಲ್ಲರ ಹೆಸರು ನಮಗೂ ಗೊತ್ತು, ಅವರ ಪೂರ್ಣ ಗೊತ್ತಿಲ್ಲ. ಅದಕ್ಕಾಗಿ ಎಲ್ಲರಿಗೂ ಕೂಡ ನಮಸ್ಕಾರಗಳು, ಪ್ರಣಾಮಗಳು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಇದು ರಾಷ್ಟ್ರಾದ್ಯಂತವಾಗಿ ಬೆಳಿಬೇಕು ಅಂತ ತಿಳ್ಕೊಂಡು ಶ್ರೀ ಸುತ್ತೂರು ಗುರು ಪರಂಪರೆಯ 22ನೇ ಜಗದ್ಗುರುಗಳಾದಂಥ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರು ಇದನ್ನು ಬಹಳಷ್ಟು ವ್ಯಾಪಕವಾಗಿ ಬೆಳೆಸಬೇಕಂತ 16 ದಿಶೆಯಲ್ಲಿ ನಿರಂತರ ಶರಣ ಸಾಹಿತ್ಯ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಕಾರ್ಯಗಳನ್ನು ಮಾಡಿದರು. ಅದೇ ಒಂದು ನಿಟ್ಟಿನಂತ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಕೂಡ ದೇಶ ವಿದೇಶಗಳಲ್ಲಿ ಈ ಅಖಿಲ ಭಾರತ ಶರಣ ಸಾಹಿತ್ಯ ಬೆಳಿಬೇಕು ಅಂತ ಅನ್ನೋದಕ್ಕಾಗಿ 16 ದಿಶೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಪೂಜ್ಯರಿಗೂ ಗೋರುಚಿಯವರಿಗೂ ತಮಗೆಲ್ಲರಿಗೂ ಕೂಡ ವಂದಿಸಿ, ಮನುಷ್ಯ ಇಂದು ತಾವೆಲ್ಲ ಈಗಾಗಲೇ ಹೇಳಿರಿ, ಮಕ್ಕಳು ಎಲ್ಲ ಸಮಗ್ರವಾಗಿ ಒಂದೊಂದು ಭಾಗವಾಗಿ ಹೇಳ್ಬಿಟ್ಟಿದ್ದಾರೆ ಮತ್ತು ಹುಡುಗರು ತಾವೆಲ್ಲ ಈಗಾಗಲೇ ನಮ್ಮ ಪಗು ಹಳಕಟ್ಟಿಯವರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ.
ದೆಹಲಿ ಪ್ರದೇಶದ ಶರಣ ಸಾಹಿತ್ಯ ಪರಿಷತ್ತಿನಿಂದ ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮತ್ತು ಅವರು ಈಗಾಗಲೇ ಮಾತನಾಡಿ ಹೇಳಿರುವಂಥ ಶ್ರೀ ಕಿರತ್ ಜವಳಿ ವಕೀಲರು ಅವರಿಗೂ ಎಲ್ಲ ಪರಿವಾರಕ್ಕೆ ಮತ್ತು ಹಿರಿಯರಾದಂತಹ ಹಿರಿಯರಾದ ಪ್ರೊಫೆಸರ್ ಸಿ ರಂಗನಾಥ್ ಸಿಂಗಾರಿ ಹಾಗೂ ಅವರ ತಾಯಿಯವರು ಈ ಸಂದರ್ಭದಲ್ಲಿ ಸುಸೂತ್ರವಾಗಿ ಹಾಡಿದರು. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಜಾಗ ಇದೆಯಲ್ಲ, ಈ ಜಾಗ ಒಂದು ದೇವಾಲಯ ಅಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಇಲ್ಲಿ ಹಾಗೂ ಬಳಕಟ್ಟಿ ಇರುವಂತಹ ಮಹನೀಯರನ್ನ ಪೂಜ್ಯ ಸ್ಥಾನದಲ್ಲಿ ಸ್ಮರಿಸ್ತೇವೆ. ಜ್ಞಾನಕೋವಿಲೆ ಎಸ್ ಜಾನಕಿ ಅಮ್ಮನವರಂತಹ ನಿಧನ ಸುದ್ದಿಯನ್ನು ಸಹ ನಾವು ಹುಟ್ಟುಹಬ್ಬದಿಂದ ಆಚರಿಸಿ ಅದನ್ನು ಸಹ ನಂಬಿಸ್ತೀವಿ. ಇಂತಹ ಎಲ್ಲ ಘಟನೆಗಳಿಗೆ ಒಂದು ನೆನಪಾಗಿ ಉಳಿಯುವಂತಹ ಒಂದು ಸ್ಥಾವರವಾಗಿದೆ ಈ ಸಂಸ್ಥೆ. ಅದಕ್ಕಾಗಿ ನಾವೆಲ್ಲರೂ ಸೇರ್ತಾ ಇದ್ದೀವಿ. ಇದಕ್ಕಾಗಿ ಶ್ರಮಿಸಿದಂಥ ಎಲ್ಲ ಪತ್ರಸ್ಮರಣೆಯನ್ನು ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. Thank you.